ವಿಧಾನ ಪರಿಷತ್ ಚುನಾವಣೆಯಲ್ಲಿ ಏನು ಅಡ್ಡ ಮತದಾನ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ಜೊತೆಗೆ ಮಾತನಾಡೋಕ್ಕೆ ಮಾಜಿ ಸಚಿವರಾದಂತಹ ಮುರುಗೇಶ್ ನಿರಾಣಿ ಅವರಿದ್ದಾರೆ. ಮಾತಾಡ್ಸೋಣ, ಏನು ಹೇಳ್ತಾರೆ ಅಂತ ಕೇಳೋಣ. ಸರ್, ಈಗ ವಿಧಾನಸಭಾ ಚುನಾವಣೆಯಲ್ಲಿ ಏನು ಅಡ್ಡ ಮತದಾನ ಆಗಿದೆ ಬಿಜೆಪಿಯಿಂದ ಅಂತಂದು ಆರೋಪ ಕೇಳಿಬರ್ತಿದೆ. ಈಗಾಗಲೇ ವಿಧಾನ ಪರಿಷತ್ತಿನ ಚುನಾವಣೆ ಮುಗಿದು ಹೋದ ಅಧ್ಯಾಯ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟ ಮುಕ್ತಾಯವನ್ನು ಮಾಡಿದ್ದಾರೆ. ಅದನ್ನು ಪದೇ ಪದೇ ಚರ್ಚೆ ಮಾಡುವಂಥದ್ರಲ್ಲಿ ಏನಿಲ್ಲ. ಈಗಾಗಲೇ ಒಂದು ಸಮಿತಿಯನ್ನು ಮಾಡಿ ಅದರಲ್ಲಿ ಸನ್ಮಾನ್ಯ ಸಿ ಟಿ ರವಿ ಅವರು, ಆಮೇಲೆ ಮಹೇಶ್ ತೆಂಗಿನಕಾಯಿ ಅವರು, ಮಹೇಶನವರು, ಹಿರಿಯ ನಾಯಕರ ತಂಡ ಒಂದು ವರದಿಯನ್ನು ಕೊಡಲಿಕ್ಕೆ ಹೇಳಿದ್ದಾರೆ. ಅವರು ಮೋಸ್ಟ್ಲಿ ನಿನ್ನೆ ಕೊಟ್ಟಿದ್ದಾರೆ ವರದಿಯನ್ನು. ಆ ವರದಿಯ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ನಾಯಕರಿಗೆ ಸಲ್ಲಿಸ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಅದು ಸಲುವಾಗಿ ಇದನ್ನು ಪದೇ ಪದೇ ಇದನ್ನು ಚರ್ಚೆ ಮಾಡುವಂಥದ್ರಲ್ಲಿ ಏನು ಅರ್ಥ ಇಲ್ಲ ಅಂತೇಳಿ ನನಗೆ ಅನ್ನಿಸ್ತಾ ಇದೆ. ಬಿಜೆಪಿಯಲ್ಲಿರುವಂಥ ಎಮ್ ಎಲ್ ಎಗಳಿಗೆ ಆಣೆ ಪ್ರಮಾಣ ವಿಚಾರದಲ್ಲಿ ಬಂದರೆ ಧರ್ಮಸ್ಥಳದಲ್ಲಿ ಆಣೆ ಮಾಡಬೇಕಂತ ಒಂದು ಮಾತು ಬಂದಿತ್ತು. ಕೆಲವೊಬ್ಬರು ವಿರೋಧ ಮಾಡಿದರು, ಕೆಲವೊಬ್ಬರು ಮಾಡೋಣ ಅಂತ ಅಂದರು. ಈಗ ವಿಜೇಂದ್ರ ಅವರು ಸಹ ಇವತ್ತು ಏನು ಧರ್ಮಸ್ಥಳದಲ್ಲಿ ಇರುವಂಥದ್ದು ಏನು ಸರ್, ಇದು ಆಣೆ ಪ್ರಮಾಣದವರೆಗೆ ಬಂತು ಅಂದರೆ ಹೆಂಗೆ ಬಿಜೆಪಿ ಅಂತ? ಈಗಾಗಲೇ ಅದು ಆನೆ ಪ್ರಮಾಣ ಮಾಡುವಂಥದ್ದು ಒಂದು ಎಮೋಷನ್ದಲ್ಲಿ ಮನಸ್ಸಿಗೆ ನೋವಾಗಿ ರಾಜ್ಯಾಧ್ಯಕ್ಷರು ಆ ರೀತಿ ಹೇಳಿದ್ದಾರೆ. ಈ ರೀತಿ ಮಾತಾಡುವಂಥದ್ದು ಸರಿಯಲ್ಲ ಅನ್ನುವಂಥದ್ದು ನಮ್ಮ ಪಕ್ಷದ ಹಿರಿಯರು ಅವ್ರಿಗೆ ತಿಳುವಳಿಕೆಯನ್ನು ಹೇಳಿರುವಂಥ ಹಿನ್ನೆಲೆಯಲ್ಲಿ ಅವರು ಅದನ್ನು ಕೈ ಬಿಟ್ಟಿದ್ದಾರೆ. ಅವರು 2 ದಿವಸ ಡೆಲ್ಲಿಯಲ್ಲಿದ್ದರು. ಡೆಲ್ಲಿಯಿಂದ ನೇರವಾಗಿ ಧರ್ಮಸ್ಥಳಕ್ಕೆ ಬಂದು ಅವ್ರ ಮೇಲೆ ದೇವಸ್ಥಾನಕ್ಕೆ ಹೋಗ್ತಿರ್ತಾರೆ. ಅದೇ ಪ್ರಕಾರವಾಗಿ ಅಲ್ಲಿ ಹೋಗಿ ಧರ್ಮಸ್ಥಳ ಮಂಜುನಾಥ್ ಅವರಿಗೆ ಪೂಜೆ ಸಲ್ಲಿಸಿ ಬಂದಿದ್ದಾರೆ. ಅದರ ಆನೆ ಪ್ರಮಾಣ ಮಾಡಬಾರ್ದು, ನಾನು ಒಂದು ಎಮೋಷನ್ದಲ್ಲಿ ಹೇಳಿದೆ ಅನ್ನುವಂಥದ್ದನ್ನೇ ರಾಜ್ಯಾಧ್ಯಕ್ಷರು ಹೇಳಿರೋದ್ರಿಂದ ಅದು ಇಲ್ಲಿಗೇನು ಮುಕ್ತಾಯ ಆಗಿದೆ ಅಂತ ಹೇಳಿ ನಾನು ಅನ್ನಿಸ್ತಾ ಇದೆ. ಭಿನ್ನಾಭಿಪ್ರಾಯ ಬಿ ಜೆ ಪಿಯಲ್ಲಿ ಇದೆನಾ ಅಂತ? ಭಿನ್ನಾಭಿಪ್ರಾಯ ಬರೀ ಬಿ ಜೆ ಪಿಯಲ್ಲ, ಒಂದು ಸಣ್ಣ ಕುಟುಂಬದಲ್ಲಿ 4-5 ಜನ ಇರುವಂಥ ಕುಟುಂಬದಲ್ಲಿ ಸಹಿತ ಭಿನ್ನಾಭಿಪ್ರಾಯ ಅನ್ನೋದಿಲ್ಲ. ಅದಕ್ಕೆ ಭಿನ್ನ ಅಭಿಪ್ರಾಯಗಳು ಇರ್ತವೆ. ಆ ರೀತಿ ಇದ್ದಾಗ ನಮ್ಮಲ್ಲಿ ಇರುವಂಥ ಸಹಜ. ಆ ರೀತಿ ಅದನ್ನೆಲ್ಲ ತಿದ್ಕೊಂಡು ಮುಂದೆ ಹೋಗಲಿಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರು ಮತ್ತು ರಾಜ್ಯ ನಾಯಕರು, ಪರಿವಾರದ ಹಿರಿಯರು ಅದಕ್ಕೆ ಅವ್ರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ. ಮತ್ತು ಸರಿ ಮಾಡಿ ಒಂದೇ ಕುಟುಂಬದ ಸದಸ್ಯರಂತೆ, ಒಂದೇ ತಾಯಿ ಮಕ್ಕಳಂತೆ ನಾವು ಹೊಂದಾಣಿಕೆ ಮಾಡ್ಕೊಂಡು ಮುಂದೆ ಹೋಗ್ತೇವೆ. ಓಕೆ ಸರ್, ಈಗ ಏನು ರಾಮ ಮಂದಿರದ ಅಯೋಧ್ಯೆ ವಿಚಾರ ಬಂದರೆ ದೇಣಿಗೆ ಹಣದಲ್ಲಿ ದುರುಪಯೋಗ ಆಗಿದೆ ಅಂತ ಒಂದು ಆರೋಪ ಕೇಳಿಬರ್ತಿದೆ ಬಿ ಜೆ ಪಿ ಮೇಲೆ ಮತ್ತು ಹಿಂದುತ್ವದ ಮೇಲೆ, ಅಂದರೆ ರಾಮ ಮಂದಿರದ ಟ್ರಸ್ಟ್ ಮೇಲೆ ಈಗ ಎಡಪಕ್ಷದವರು ಆರೋಪ ಮಾಡ್ತಿರುವಂಥದ್ದು. ಸರ್ ನೋಡಿ, ಆರೋಪವನ್ನು ಮಾಡುವಂಥ ಸುಲಭ. ಅವ್ರ ಕಡೆ ಏನು ಸಾಕ್ಷಿ ಇದೆ? ಇಲ್ಲ. ಒಂದು ವೇಳೆ ಸಾಕ್ಷಿ ಸಿಕ್ಕರೆ ಅದಕ್ಕೆ ಯಾರು ಅದರ ಮೇಲೆ ಕ್ರಮ ಕೈಗೊಳ್ಬೇಕು ಅನ್ನುವಂಥದ್ದು, ತಪ್ಪು ಮಾಡಿರುವಂಥವ್ರು ಯಾರೇ ಇರಲಿ ಅವ್ರ ಮೇಲೆ ಕಠಿಣವಾಗಿರುವಂಥ ಕ್ರಮವನ್ನು ಕೈಗೊಳ್ತಾರೆ. ಈಗ ಅಯೋಧ್ಯೆಯಲ್ಲಿ ಅಕ್ರಮ ನಡೆದಿಲ್ವಂತ ಸರ್, ಹಣದ ದುರುಪಯೋಗ ಆಗೈತಾ ಆಗಿಲ್ವಂತ? ಅಲ್ಲ, ನಮಗೇನು ಗೊತ್ತು. ಅದನ್ನೇ ಅವರೊಂದು ತನಿಖಾ ತಂಡವನ್ನು ಮಾಡಿ ಅದನ್ನು ಒಂದು ಅಭ್ಯಾಸ ಮಾಡ್ತಾರೆ. ಅದರಲ್ಲಿ ಯಾರಾದರೂ ತಪ್ಪಿತಸ್ಥರು ಸಿಕ್ಕರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಯಾರೇ ಸಿಕ್ಕರು ಕ್ರಮ ಕೈಗೊಳ್ತಾರೆ. 100% ತಪ್ಪು ನಡೆದಿದ್ರೆ 100% ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ. ಎಡಪಂಕ್ತಿಗಳು ಆರೋಪ ಮಾಡ್ತಿದೆ ಸರ್ ಬಿಜೆಪಿ ಮೇಲೆ ಮತ್ತು ರಾಮ ಮಂದಿರ ಟ್ರಸ್ಟ್ ಮೇಲೆ. ಈಗ ಅದರ ಬಗ್ಗೆ ಏನು ಪ್ರೂಫ್ ಇರದೇ ಇರೋದ್ರಿಂದ ಅದನ್ನು ನಾವೇ ಈಗಾಗಲೇ ಇದೇ ರೀತಿ ಆಗಿದೆ ಅನ್ನುವಂಥದ್ದು ಹೇಳುವಂಥದ್ದು ಸುಳ್ಳು, ತಪ್ಪದು. ಬರುವಂಥ ದಿವಸದಲ್ಲಿ ಸತ್ಯಾಸತ್ಯತೆ ಹೊರಗೆ ಬರ್ತದೆ. ಅದ್ರ ಮೇಲೆ ನಮ್ಮ ಹಿರಿಯರು ನಿರ್ಧಾರ ತಗೋತಾರೆ. ಇದಿಷ್ಟು ಮಾಜಿ ಸಚಿವ ಮುರುಗೇಶ್ ನಿರಾಣಿಯವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಅಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ. ಈಗಾಗಲೇ ವಿಧಾನ ಪರಿಷತ್ತಿನ ಚುನಾವಣೆ ಮುಗಿದು ಹೋದ ಅಧ್ಯಾಯ. ಈಗಾಗಲೇ ನಮ್ಮ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಇದ್ರ ಬಗ್ಗೆ ವಿವರಣೆಯನ್ನು ಕೊಟ್ಟ ಮುಕ್ತಾಯವನ್ನು ಮಾಡಿದ್ದಾರೆ. ಅದನ್ನು ಪದೇ ಪದೇ ಚರ್ಚೆ ಮಾಡುವಂಥದ್ರಲ್ಲಿ ಏನಿಲ್ಲ. ಈಗಾಗಲೇ ಒಂದು ಸಮಿತಿಯನ್ನು ಮಾಡಿ ಅದರಲ್ಲಿ ಸನ್ಮಾನ್ಯ ಸಿ ಟಿ ರವಿ ಅವರು, ಆಮೇಲೆ ಮಹೇಶ್ ತೆಂಗಿನಕಾಯಿ ಅವರು, ಮಹೇಶನವರು, ಹಿರಿಯ ನಾಯಕರ ತಂಡ ಒಂದು ವರದಿಯನ್ನು ಕೊಡಲಿಕ್ಕೆ ಹೇಳಿದ್ದಾರೆ. ಅವರು ಮೋಸ್ಟ್ಲಿ ನಿನ್ನೆ ಕೊಟ್ಟಿದ್ದಾರೆ ವರದಿಯನ್ನು. ಆ ವರದಿಯ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನುವಂಥದ್ದನ್ನು ನಮ್ಮ ರಾಜ್ಯಾಧ್ಯಕ್ಷರು ರಾಷ್ಟ್ರೀಯ ನಾಯಕರಿಗೆ ಸಲ್ಲಿಸ್ತಾ ಇದ್ದಾರೆ. ರಾಷ್ಟ್ರೀಯ ನಾಯಕರು ಇದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ. ಅದು ಸಲುವಾಗಿ ಇದನ್ನು ಪದೇ ಪದೇ ಇದನ್ನು ಚರ್ಚೆ ಮಾಡುವಂಥದ್ರಲ್ಲಿ